ಬಡ ಕುಟುಂಬಗಳಿಗೆ ಸೂರು ಕಲ್ಪಿಸಲು ಒತ್ತಾಯ. ಕರುನಾಡ ರಕ್ಷಣಾ ವೇದಿಕೆಯಿಂದ ಹೋರಾಟ. ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ. ಹಲಕರ್ಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 24ರಲ್ಲಿ ಸೂರು ಇಲ್ಲದೆ ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಸರ್ಕಾರದ ವಸತಿ ಯೋಜನೆಯಡಿ ಮನೆ ನಿರ್ಮಿಸಿಕೊಡಬೇಕು ಎಂದು ಆಗ್ರಹಿಸಿ ಕರುನಾಡ ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟ ನಡೆಸಲಾಯಿತು. ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮರಕುಂಬಿ, ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಲಕ್ಷ್ಮೀಗಾಡಿ ವಡ್ಡರ್, ರಾಜ್ಯ ಸಂಚಾಲಕರಾದ ಫರೀದಾ ನದಾಬ್, ಜಿಲ್ಲಾಧ್ಯಕ್ಷರಾದ ಮಲ್ಲಪ್ಪ ಗುಡಗನಗಟ್ಟಿ ಅವರ ನೇತೃತ್ವದಲ್ಲಿ ಹೋರಾಟ ನಡೆಯಿತು. ಈ ಸಂದರ್ಭದಲ್ಲಿ ಬಾಳೇಶ್ ಇಂಚಲ್, ಬಸವರಾಜ್ ನಾಯಕ್, ಸಿದ್ದಪ್ಪ ಟೋನಿ, ಕುಬೇರ್ ನಾಯಕ್, ಹರೀಶ್ ಇಲ್ವಂತ್, ಸಾಗರ್ ಅಷ್ಟೇಕರ್, ಮಂಗಲ್ ಗೋಸಾವಿ, ರಾಕೇಶ್ ಮುದಗಲ್ ಸೇರಿದಂತೆ ಹಲವು ಕಾರ್ಯಕರ್ತರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಹಲವು ವರ್ಷಗಳಿಂದ ಬಾಡಿಗೆ ಮನೆಗಳಲ್ಲಿ ವಾಸಿಸುತ್ತಿರುವ ಬಡ ಕುಟುಂಬಗಳನ್ನು ಗುರುತಿಸಿ ಯಾವುದೇ ತಾರತಮ್ಯ ಮಾಡದೆ ಸರ್ಕಾರದ ವಸತಿ ಯೋಜನೆಯಡಿ ಮನೆ ನಿರ್ಮಾಣಕ್ಕೆ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಸಂಘಟನೆ ಒತ್ತಾಯಿಸಿತ್ತು. ಅಲ್ಲದೆ ಖಾನಾಪುರ ಗಾಂಧಿನಗರದ ಬಂಗಿಬೋಳ್ ವಾರ್ಡ್ ನಂಬರ್ 2ರಲ್ಲಿ ಹಲವು ವರ್ಷಗಳಿಂದ ವಾಸಿಸುತ್ತಿರುವ ಬಡ ಕುಟುಂಬಗಳಿಗೆ ಸಂಬಂಧಿಸಿದ ದಾಖಲೆ ಹಾಗೂ ಉತ್ತರಗಳನ್ನು ನೀಡುವಂತೆ ಆಗ್ರಹಿಸಲಾಯಿತು. ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಕರುನಾಡ ರಕ್ಷಣಾ ವೇದಿಕೆ ಎಚ್ಚರಿಕೆ ನೀಡಿದೆ. ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಖಾನಾಪುರ ತಾಲೂಕು ಯುವವರಿಗೆ ಮನವಿ ಕೊಡೋ ಉದ್ದೇಶ ಏನಪ್ಪಾ ಅಂತಂದ್ರ 30-40 ವರ್ಷಗಳಿಂದ ಕಡು ಬಡವರಿಗೆ ಯಾವುದೇ ತರ ಸೌಲಭ್ಯ ಸಿಕ್ಕಿಲ್ಲ. ನಾವು ಹಲವಾರು ಬಾರಿ ಅಂದ್ರೆ 1 ವರ್ಷದಿಂದ ನಾವು ಮನವಿ ಕೊಟ್ಕೊಂತ ಬರ್ತಾ ಇದ್ದೀವಿ. ಇವರು ನಮ್ಮ ಮನವಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಆದ್ರೆ ಕಡು ಬಡವರಿಗೆ ಯಾವುದೇ ತರ ಸ್ಪಂದನೆ ನೀಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹಾಗಾಗಬಾರದು. ತಕ್ಷಣ ಎಚ್ಚೆತ್ತುಕೊಂಡು ನಮ್ಮ ತಾಲೂಕು ಪಂಚಾಯತಿ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಬಡವ್ರ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಅಕಸ್ಮಾತ್ ಆಗಿ ನೀವು ಬಡವ್ರ ಕಡೆ ಗಮನ ಹರಿಸಲಿಲ್ಲ, ಅವ್ರ ಕೆಲಸಗಳು ಸರಿಯಾದ ರೀತಿಯಲ್ಲಿ ಸ್ಪಂದನೆ ಆಗ್ಲಿಲ್ಲಪ್ಪ ಅಂತಂದ್ರ ಮುಂದಿನ ದಿನಗಳಲ್ಲಿ ಕರುನಾಡ ರಕ್ಷಣಾ ವೇದಿಕೆ ವತಿಯಿಂದ ಉಗ್ರವಾದ ಹೋರಾಟ ಮಾಡ್ಲಿಕ್ಕೆ ನಾವು ರೆಡಿ ಆಗ್ತಾ ಇದೀವಿ. ಯಾಕಪ್ಪ ಅಂತಂದ್ರ ನಾವು ಬರೋದು ಅಲ್ಲಿಂದ ಇಲ್ಲಿ ಬರೋದು, ನಾವು ಮನವಿ ಕೊಡೋದು, ನಮ್ಮ ಮನೆಗೆ ಹೋಗೋದು. ಯಾಕಂದ್ರೆ ಅವ್ರಿಗೆ 40 ವರ್ಷದಿಂದ ಪಾಪ ಮನಿಗಳಿಲ್ಲ. ಅವರು ಬಾಡಿಗೆ ಮನಿಗಳು ಅದಾವ. ಬಾಡಿಗೆ ಮನಿಗಳು ಈಗ ಬಿಡ್ಸಾಕತ್ತದಾರ ಅವ್ರನ್ನ. ಈಗ ಅವ್ರು ಎಲ್ಲಿ ಹೋಗ್ಬೇಕು? ಅಕಸ್ಮಾತ್ ಆಗಿ ಬಾಡಿಗೆ ಮನಿಗಳು ಅವ್ರು ಬಿಡಿಸಿರಪ್ಪ ಅಂತಂದ್ರೆ ಡೈರೆಕ್ಟ್ ನಿಮ್ಮ ಅಧಿಕಾರಿಗಳು ಆಫೀಸಿನಲ್ಲಿ ತಂದು ಎಲ್ಲಾ ಮಂದಿನ ಮಲಗಿಸುವ ವ್ಯವಸ್ಥೆ ನಾವು ಮಾಡ್ತೀವಿ. ಇದನ್ನ ನೀವು ಮುಂದಿನ ಎಚ್ಚೆತ್ತುಕೊಂಡು ಈ ಕರುನಾಡ ರಕ್ಷಣಾ ವೇದಿಕೆ ಸಂಘಟನೆ ವತಿಯಿಂದ ಇವತ್ತು ಏನು ಮನವಿ ಕೊಟ್ಟಿದ್ಲ ಇದನ್ನ ನೀವು ಸ್ವೀಕಾರ ಮಾಡಿ ನೀವು ಇದನ್ನ ಕೆಲಸ ಮಾಡಿರಪ್ಪ ಅಂದ್ರೆ ನಾವು ನಿಮ್ಗೆ ತುಂಬದ ಹೃದಯದಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ಇಲ್ಲಪ್ಪ ಅಂತಂದ್ರ ಇನ್ನು ಬಾಳ ಆದ್ರ ಇನ್ನು ಮುಂದಿನ ದಿನಗಳದಾಗ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಕಾರ್ಯಕರ್ತರನ್ನ ಕರ್ಕೊಂಬಂದು ಖಾನಾಪುರ ಬಂದ್ ಮಾಡುವ ವ್ಯವಸ್ಥೆ ಮಾಡ್ತೀವಿ. ಈ ಮಾಧ್ಯಮದ ಮೂಲಕ ನಾ ಹೇಳಕ್ ಇಷ್ಟಪಡ್ತೀನಿ. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಾರಂತ ಎಲ್ಲ ನಮ್ಮಲ್ಲಿ ತಹಶೀಲ್ದಾರ್ ಸಾಹೇಬರಿಗೆ ಮತ್ತ ನಮ್ಮ ತಾಲೂಕ್ ಪಂಚಾಯತ್ ಸಾಹೇಬರಿಗೆ ವ್ಯಾಪ್ತಿ ಪಿಡಿಒಗಳದು ಏನು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದ್ 4-5 ವರ್ಷ ಬಂದಾಯ್ತು. ಅವ್ರು ಯಾವ್ದು ಕೆಲಸ ಮಾಡ್ಬೇಕಂದ್ರೆ ಅದು ಯಾರು ನಮ್ಗ ನಾಗರಿಕರು ಹೋದ್ರೆ ಅವ್ರು ನಿಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಹಿಂಗ ಆಗ್ಬಾರ್ದು. ಯಾಕಂದ್ರೆ ನಮ್ಮ ಅಕ್ಕ ತಂಗಿಯರು ಅಲ್ಲಿ ಬಂಗಿಬೋಳದಲ್ಲಿ 5-6 ಮನಿಗಳು ಇದಾವೆ. ಆ ಮನಿಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ನಾವು ದೇಶ ಸ್ವಾತಂತ್ರ್ಯ ಆಗಿ ಎಷ್ಟು 80 ತಂಗಿಯರ್ಗ ಅಥವಾ ಬಡವ್ರ ಮಕ್ಕಳಿಗೆ ಅಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಹಲಕರ್ಣಿ ಗ್ರಾಮ 24 ಸರ್ವೆ ನಂಬರ್ದಲ್ಲಿ ನಮ್ಮ ತಹಶೀಲ್ದಾರ್ ಸಾಹೇಬರು DC ಸಾಹೇಬ್ರ ಸರ್ಕಾರದಿಂದ ಒಂದ್ 5 ಎಕರೆ ಭೂಮಿಗಳು ಕೊಟ್ರೆ ನಮ್ಮ ಎಲ್ಲಾರ್ದು ಕಷ್ಟ ಪರಿಹಾರ ಆಗತ್ತೆ. ವರ್ಷ ಆಯ್ತು ಅವ್ರಿಗೆ ಮನೆ ಇಲ್ಲ, ಏನಿಲ್ಲ. ಹಾಗೆ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಅವರಿಗೂ ಹಾಗೆ 24 ಸರ್ವೆ ನಂಬರ್ ಅಲ್ಲಿ ಇವರೆಲ್ಲ ಬಂದವರು ಬೇಜವಾಬ್ದಾರಿ ಹಾಗೆ ಬಾಂಡಿ ಮಾರ್ಕೊಂಡು ಅದು ಮಾಡ್ಕೊಂಡು ಹಾಗೆ ಅಡ್ಡಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಅಲ್ಲಿ ಇದ್ದಂತ 24 ಸರ್ವೆ ನಂಬರ್ ಇವ್ರೆಲ್ಲರಿಗೂ ಇರ್ಲಿಕ್ಕೆ ಒಂದು ಅನುಮತಿ ಕೊಡಿ. ಈ ಬಂದು ಹಕ್ಕಿ ಬಕ್ಕಿ ಬೇರೆ ಜನಾಂಗದವ್ರು ಬಂದಿದ್ದಾರೆ, ನಮ್ಮ ಇದ್ರ ಗ್ರಾಮಸ್ಥರು ಇದ್ದಾರೆ. ಅದಕ್ಕೋಸ್ಕರ ಕರ್ನಾಡ ರಕ್ಷಣಾ ವೇದಿಕೆಯಿಂದ ಇದನ್ನ ಕೊಡ್ತ ಸುಮಾರು ವರ್ಷದಿಂದ ಈ ಹೆಣ್ಮಕ್ಳಿಗೋಸ್ಕರ ನಾವೆಲ್ಲಾರು ಹೋರಾಡ್ತಾ ಇದ್ದೇವಿ. ಈ ಹೋರಾಟಕ್ಕಂದ್ರ ಇಲ್ಲಿ ಅಧಿಕಾರಿಗಳಿಗೆ ಬೆಲೆ ಇಲ್ಲ. ಈ ಹೋರಾಟಕ್ಕ ಇವ್ರು ಯಾಕೆ ಈ ರೀತಿ ಮಾಡ್ತಾ ಇದಾರ ಅನ್ನೋದು ನಮಗೂ ಅರ್ಥ ಆಗ್ತಾ ಇಲ್ಲ. ಇನ್ನು ಬರೋ ದಿನದಲ್ಲಿ ಇವ್ರಿಗೆ ಏನ್ ಅರ್ಥ ಅನ್ನೋದು ನಮ್ಮ ಸಂಘಟನೆ ವತಿಯಿಂದ ಇವ್ರಿಗೆ ಅರ್ಥ ಮಾಡಿಸ್ಬೇಕಂತ ಈಗ ನಾವು ಮನವಿ ಕೊಡ್ತಾ ಇದ್ದೇವಿ. ಇನ್ನು ಮುಂದೆ ಎಲ್ಲಾ ಜನಕ್ಕ ಹೊರಗಡೆ ಬಂದವ್ರಿಗೆಲ್ಲ ಈ ಖಾನಾಪುರದಲ್ಲಿ ಅನ್ನದಾನ ಅನ್ನೋದೊಂದು ಖಾನಾಪುರ ಊರಿಗೆ ಹೆಸರಿದೆ.
ಈ ಹೆಣ್ಣು ಮಕ್ಕಳಿಗೆ ಯಾಕೆ ಈ ತರ ಮಾಡ್ತಾ ಇದಾರ ಅನ್ನೋದು ನಮಗೂ ಅರ್ಥ ಆಗಿಲ್ಲ. ಪಾಪ ಎಷ್ಟು ವರ್ಷದಿಂದ ಬಾಂಡೆತ್ತಿ ಮಾರಿ ಬಂದು ಸಂಜಿಕ್ ಇದನ್ ಮಾಡಿ ಓಟಿನ್ಗೋಸ್ಕರ ಒಡ್ಡ ಸಮಾಜದಲ್ಲಿ ಇಷ್ಟು ಕೇವಲ ಮಾಡ್ತಾ ಇದಾರ ಇಲ್ಲಿ ಜನ. ಯಾಕೆ ಮಾಡ್ತಾ ಇದಾರ ಅನ್ನೋದು ಅದನ್ನ ಇನ್ನು ಬರೋ ದಿನದಲ್ಲಿ ನಾ ತೋರ್ಸ್ತೇನೆ ಅನ್ನೋದೊಂದು ಈ ಖಾನಾಪುರ ಊರಲ್ಲಿ ನಾ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೇನೆ. ಇನ್ನು ಬರೋ ದಿನದಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇನ್ನು ಅಧಿಕಾರಿಗಳೇ ನೀವು ಯಾಕೆ ಈ ತರ ಮಾಡ್ತಾ ಇದಾರೆ, ಹಕ್ಕಿ ಪಕ್ಕಿದವ್ರಿಗೆ ಕೊಟ್ಟಿದ್ದಿಲ್ಲ ಹಂಗ ಇವ್ರಿಗೆ ಕೊಡ್ರಿ, ಇವ್ರು ಮಾಡ್ಕೊಂಡ್ ತಿನ್ಲಿ, ಇವ್ರಿಗೊಂದು ಬಾಡಿಗೆ ಕೊಡೋದು ಇದಿಲ್ಲ ಪಾಪ. ಇವ್ರು ಇವತ್ತು ದುಡ್ದಾಗ ಸಂಜಿಗ್ ತಿನ್ನವ್ರ ಇವ್ರು ಇನ್ 2 ದಿವಸದಲ್ಲಿ ಇವ್ರು ಜೋಪಡಿ ಹಾಕ್ಲ ಅನ್ನೋದು ನಮ್ಮ ಒಂದು ಬೇಡಿಕೆ ಇದೆ. 80 ವರ್ಷ ಆಯ್ತು, ಆದ್ರೆ ಇಲ್ಲಿ ಖಾನಾಪುರ ತಾಲೂಕದಲ್ಲಿ ಇರುವಂತ ಜನರಿಗೆ ಇನ್ನೂವರೆಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕ ಅಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಇಲ್ಲಿ ಎಲ್ಲಾರು ಕೂಡ ರೇಷನ್ ಕಾರ್ಡು ಅವ್ರ ನಮ್ಮ ರಾಜಕಾರಣಿಗಳಿಗೆ ಓಟ್ ಹಾಕಲು ಇವ್ರ ಹತ್ರ ವೋಟರ್ ID ಕೂಡ ಅದಾವ, ಓಟು ಕೂಡ ಹಾಕ್ತಾರೆ ಇವ್ರ ಜನ. ಆದ್ರೆ ಇವ್ರಿಗೆ ಇನ್ನೂವರೆಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅಂದ್ರೆ ಇವ್ರಿಗೆ ಇರೋಕು ಒಂದು ಸೂರು ಇಲ್ಲ, ಅದ್ರ ಸ್ವಂತ ಮನೆಗಳಿಲ್ಲ. ಪಾಪ ಕೂಲಿ ನಾಲಿ ಮಾಡಿ ಜನರು ಇಲ್ಲಿ ತಮ್ಮ ಜೀವನವನ್ನ ಸಾಕ್ತಾ ಇದ್ದಾರೆ. ಅದೇ ರೀತಿ ಮನೆಯಲ್ಲಿ ಸಡ್ಡು ಕಟ್ಕೊಂತಿದ್ದಾರೆ. ಅವ್ರ ಮಕ್ಕಳ ವಿದ್ಯಾಭ್ಯಾಸಕ ಮನಿಗಳ ಕರೆಂಟ್ ಕೂಡ ಇಲ್ಲ. ಇಲ್ಲಿ ಮಳೆಗಾಲದಲ್ಲಿ ಬಡವರು ಮಕ್ಕೋಬೇಕಂದ್ರೆ ತಮ್ಮ ಸಡ್ಡುಗಳಲ್ಲಿ ಹಾವು ಚೋಳಗಳು ಒಳಗೆ ಬರ್ತಾ ಇದಾವೆ. ಆದ್ರಿಂದ ನಾವು ಹಲವಾರು ಬಾರಿ ನಮ್ಮ ಸಂಘಟನೆಯಿಂದ ಗ್ರಾಮ ಪಂಚಾಯತಿ ಹಲ್ಕರ್ಣಿ ಗ್ರಾಮ ಪಂಚಾಯತಿ PDO ಆಗಿರುವಂತ ಪಾಣಿವಲೆ ಅವ್ರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೇವೆ. ಆದ್ರೂ ಅವರು ಕೂಡ ಬೇಜವಾಬ್ದಾರಿ ಮಾಡ್ತಾ ಇದಾರೆ. ತಾಲೂಕ್ ಪಂಚಾಯತಿ ಅವ್ರಿಗೆ ಕೂಡ ಮನವಿ ಕೊಟ್ಟಿದ್ದೇವೆ. ಜಿಲ್ಲಾ ಪಂಚಾಯತಿ ಅವರಿಗೂ ಕೂಡ ನಮ್ಮ ಸಂಘಟನೆಯಿಂದ ಮನವಿ ಕೊಟ್ಟಿದ್ದೇವೆ. ಈಗ ನಾವು ಕೂಡ ಇಟ್ಟು ದಿವಸ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ಕೊತಾ ಬಂದಿದ್ದೇವೆ. ಕೆಲಸ ಆಗ್ಲಿಲ್ಲ ಅಂದ್ರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾದ್ಯಂತ ಎಲ್ಲಾ ಜನರನ್ನು ತಂದು ನಮ್ಮ ಇಲ್ಲಿ ಖಾನಾಪುರ ಹಲ್ಕರ್ಣಿ ಗ್ರಾಮ ಪಂಚಾಯತಿಯಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಿಕೊಳ್ತೇವೆ.